ಬೆಳಗ್ಗೆ ಹಲ್ಲು ಉಜ್ಜೋ ಥರ ಉಜ್ಜಿಲ್ಲ, ಅವ್ನು ನಮ್ಮನ್ನ ಎಮ್ಮೆ ಥರ ಉಜ್ಜಿಬಿಟ್ಟೆ. ಉಜ್ಜಿದ ತಕ್ಷಣ ಮಖ ತೊಳ್ದೆ. ಎಮ್ಮೆ ಮಖಕ್ಕಿಂತ ನನ್ನ ಮಖ ಕಚಡವಾಗಿತ್ತು. ಅವನ ಅಮ್ಮನ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಚೆನ್ನಾಗಿ ಮಖ ತೊಳ್ಕೊಂಡಿದ್ದ ತಕ್ಷಣವೇ ನಮಸ್ಕಾರ ಕರ್ನಾಟಕ ಜೊಂದಿಗೆ. ಗುರು ಒಳ್ಳೆ ನಿದ್ದೆ ಆಯಿತು ಗುರು. ಮಾತ್ರ ಆಹಾ, ನಿದ್ದೆ ಮಾತ್ರ ನೆಕ್ಸ್ಟ್ ಲೆವೆಲ್. ಫುಲ್ಲು ಖುಷಿಯಾಗಿದ್ದೀನಿ. ಅವನಮ್ಮನ ಈ ಖುಷಿಯಾಗಿರೋದು ನೋಡಿ ಅವನಮ್ಮನ ದೃಷ್ಟಿಗಿಷ್ಟಿ ಬಿದ್ದುಬಿಡುತ್ತೆ. ಅವನಮ್ಮನ ಫಸ್ಟೇ ಅವನಮ್ಮನ ಊರದೆಲ್ಲ ದೃಷ್ಟಿ ನನ್ನ ತಲೆ ಮೇಲೆ, ಅವನಮ್ಮನ ತಲೆ ಮೇಲೆಲ್ಲ ನಕ್ಕದ ನನ್ನ ಮೇಲೆ, ನಕ್ಕದ ನನ್ನ ತಲೆ ಮೇಲೆ ಕೂದಲೇ ಇಲ್ಲ. ಅವನಮ್ಮನ ಯಾವ ದೃಷ್ಟಿ ಬೀಳುತ್ತೆ ನಮ್ಮನ ಗುಚ್ಚಾಯಿಸ್ಬಿಡೋಣ ಅನ್ಸುತ್ತೆ. ಅವನಮ್ಮನ ಬೆಳಗ್ಗೆ ಆದ್ರೆ ಸಾಕು, ರಾತ್ರಿ ಆದ್ರೆ ಸಾಕು, ನಕ್ಕನ ಮನೇಲಿ ಬೋ 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 ನಕ್ಕನ್. ಇದೇ ಆಯ್ತು ನಕ್ಕನ್ ನನ್ನ ಜೀವನದಲ್ಲಿ. ನೆಮ್ಮದಿಯಾಗಿರಕ್ಕೂ ಆಗಲ್ಲ, ಸೈಕ್ ಆಗ್ಬಿಟ್ಟಿದ್ದೀನಿ. ಅವನಮ್ಮನ ಏನು ತಲೆ ಅವನಮ್ಮನ ಓಡ್ತಾ ಇರೋದು ಓಡಲ್ಲ. ಅವನಮ್ಮನ ಸ್ಟ್ರಾಂಗ್ ಕಾಫಿ. ಇವತ್ತಿನ ಮಧ್ಯಾಹ್ನ ಲಂಚು ಅಪ್ಪೂಸ್ ಕಿಚನ್ನು. ಸಖತ್ತಾಗಿರುತ್ತೆ ಇಲ್ಲಿ ಊಟ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಊಟ ಬಗ್ಗೆ ಮಾತಾಡೋಂಗೆ ಇಲ್ಲ, ಒಂದು ಶಬ್ದನೂ ಮಾತಾಡೋಂಗಿಲ್ಲ. ಪ್ರೈಸ್ ಒಂಚೂರು ಜಾಸ್ತಿ, ಬಟ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾನೇನು ತಗೊಂಡೆ ಅಂದರೆ ಫಸ್ಟು ಚಪಾತಿ, 2 ಬಜ್ಜಿ, ಪಲ್ಯಗಳು. ಫಸ್ಟು ಚಪಾತಿ ಜೊತೆ ತಿಂದಿದ್ದೆ ಪಲ್ಯ, ಅದಾದಮೇಲೆ ಇನ್ನೊಂದು ಕಾಳು ಪಲ್ಯ ಚಪಾತಿ ಜೊತೆ ತಿಂದಿದ ತಕ್ಷಣ ಹೋಗಿಲ್ಲ ಅವನಮ್ಮನ ಮತ್ತೆ ಪಲ್ಯ ಹಾಕ್ಸ್ಕೊಂಡು 1 ಬಜ್ಜಿ ಫುಲ್ ಗರ ಅಂತ ತಿಂದಿದ ತಕ್ಷಣವೇ ಬಿಸಿ ರೈಸ್ ಅಂದ್ಕೊಳ್ಳಿ. ಏನು ಹೇಳಿ, ಬಿಸಿ ರೈಸ್ ಅಣವು ಬೇಗ ಹಾಕೋಣವು. ಬಿಸಿ ರೈಸು, ಆಮೇಲೆ ಸೆಕ್ಸಿ ಮೂಲಂಗಿ ಸಾಂಬಾರು, ಆಮೇಲೆ ಸೆಕ್ಸಿ ರಸಮ್, ಆಮೇಲೆ ಬಾದಾಮ್ ಮಿಲ್ಕ್. ಶುಗರ್ಗೆ ಆಂಟಿ ಶುಗರ್ಗೆ सबसे ग्रैंड होने वाला वो जो बहुत सारे hey psych bro, still nice. namchile So night food is rava idli, plain idli rava idli. So night food is भैया ಏನು ಬರೋ ನಾಚಿಕೆನಾ? ಹಾಂ, ಮನೇಲಿ ಗೊತ್ತಿಲ್ಲ ನಾನು ಹೋಟೆಲ್ ಇದೆ ಅಂತಿಲ್ಲ.